ಯಲಹಂಕ ಕಾಂಗ್ರೆಸ್ ಮುಖಂಡರಾದ ಬಿ ಕೇಶವರಾಜಣ್ಣ ಅವರಿಂದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಸನ್ಮಾನಿಸಿದರು. ಗೋಪಾಲ್ಪುರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಧನ ವಿತರಿಸಿದರು. ಹೆಚ್ಚಿನ ಅಂಕವನ್ನು ಗಳಿಸಿದಂತಹ ಮಕ್ಕಳುಗಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಕೊಂಡಿದ್ದೇವೆ. ಜೊತೆಗೆ ಮಹಿಳಾ ಗ್ರಾಮ ಸಭೆಯನ್ನು ಸಹ ನಾವು ಮಾಡಲಾಯಿತು. ಈ ಒಂದು ಸಂದರ್ಭದಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಆರೋಗ್ಯದ ಬಗ್ಗೆ ಹಾಗೂ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯದ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು. ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರದ ಸರಳ ಸಜ್ಜನಿಕೆಯ ಗುಣವಂತರಾದಂತಹ ನಮ್ಮ ಕೇಶವರಾಜನವರು ಆಗಮಿಸಿದ್ದಾರೆ. ಅವರನ್ನು ಈ ಒಂದು ನಮ್ಮ ಗೋಪಾಲಪುರ ಗ್ರಾಮದ ಪರವಾಗಿ ಹಾಗೂ ಗೋಪಾಲಪುರ ಪಂಚಾಯಿತಿಯ ಪರವಾಗಿ ಅವರನ್ನು ಈ ಸಭೆಯಲ್ಲಿ ತುಂಬ ಹೃದಯಪೂರ್ವಕವಾಗಿ ಗೌರವಿಸಿದ್ದೇನೆ. ಅದೇ ರೀತಿ ಇದೇ ವೇಳೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ್ದ ಬಿ ಕೇಶವರಾಜಣ್ಣ ಅವರು ಗುರಿ ಇಟ್ಟು ನಡೆದರೆ ಯಶಸ್ಸು ಖಂಡಿತ ಲಭಿಸುವುದಾಗಿ ತಿಳಿಸಿದರು. ಹಾಗೂ ವಿದ್ಯಾರ್ಥಿ ಜೀವನದಲ್ಲಿ ಮನಸ್ಸನ್ನು ಬೇರೆ ಕಡೆ ನೀಡದೆ ಸಾಧನೆಯ ಹಾದಿಯಲ್ಲಿರಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಗೋಪಾಲ್ಪುರ ಪಂಚಾಯತಿ ವ್ಯಾಪ್ತಿಯ ಒಂದು ಯಾರು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಹೆಚ್ಚು SLC ಮತ್ತು PUCಯಲ್ಲಿ 85-90 ಮೇಲೆ ಪರ್ಸೆಂಟೇಜ್ ತೊಗೊಂಡಿದ್ರು. ಅವ್ರಿಗೆಲ್ಲ ಒಂದು ಸನ್ಮಾನ ಮಾಡಿ ಒಂದು ಚಿಕ್ಕದಾಗಿ ಒಂದು ಗಿಫ್ಟ್ ಕೊಡಬೇಕಂತೇಳಿ ಏನು ಈ ಕಾರ್ಯಕ್ರಮನ ನಮ್ಮ ಗ್ಯಾರಂಟಿ ಅಧ್ಯಕ್ಷರಾದ ವೀಣಾ ರಮೇಶ್ ಅವರು ಕಾಂಗ್ರೆಸ್ ಮುಖಂಡರು, ಈ ಬ್ಲಾಕಿನ ಹಿರಿಯ ಒಬ್ಬ ಕಾಂಗ್ರೆಸ್ಸಿಂದ ಆ ಕಾಲದಿಂದ ಮಾಡ್ಕೊಂಡು ಬಂದಿರೋರು ನನಗೊಂದು ಸಲಹೆ ಕೊಟ್ಟರು. ನಾನು ಅದೊಳ್ಳೆ ಪಾಪ ಮಕ್ಳಿಗೊಂದು ಎನ್ಕರೇಜ್ ಮಾಡಬೇಕಲ್ಲ ಅಂದ್ಬಿಟ್ಟು ಅವರು ಒಂದು ಯಾವುದೋ ಆರೋಗ್ಯದ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅದ್ರ ಜೊತೆಲಿ ಇದನ್ನು ಮಾಡಿ ಅವನ್ನೆಲ್ಲ ಕರೆದು ಈಗ ಒಂದು ಚಿಕ್ಕ ಕಾರ್ಯಕ್ರಮ ಮಾಡಿದ್ದೀರಿ. ಅವ್ರಿಗೂ ಖುಷಿ ತಂದಿದೆ, ನಮಗೂ ಖುಷಿ ಆಗುತ್ತೆ. ಇನ್ನೂ ಬೇರೆ ಬೇರೆ ಆಗಲೇ 7-8 ಕಡೆ ಆಗಿದೆ. ಅವನ್ನೆಲ್ಲ ಕುಕ್ನಳ್ಳಿಲಿ ಇದೇ ಪಂಚಾಯತ್ ಲಿಮಿಟಲ್ಲಿ ಮಾಡಿದ್ದೀನಿ. ಹೋದ ವಾರ BBMPಲಿ 2-3 ಕಡೆ ಆಗಿದೆ. ಸತತವಾಗಿ ಜನಸೇವೆ ಮಾಡಬೇಕು. ಇಲ್ಲೇ ಅಂತಿಲ್ಲ, ನನ್ನ ಅಕ್ಕಪಕ್ಕ ಕ್ಷೇತ್ರದಲ್ಲೂ ಯಾರು ಕರೆದ್ರು, ಬೆಂಗಳೂರು ಎಲ್ಲಿ ಕರೆದ್ರು ನಮ್ಮದೊಂದು ಟ್ರಸ್ಟ್ ಇದೆ. ಅದರ ಮೂಲಕ ಸಮಾಜ ಸೇವೆ ನಮ್ಮ ಫಸ್ಟ್. ರಾಜಕೀಯ 5 ವರ್ಷಕ್ಕೊಂದ್ಸಲಿ ಬರ್ತದೆ, ಅವಾಗ ನೋಡ್ಕೊಳ್ಳೋಣ. ಲೆಕ್ಕ ದೇವ್ರ ಹತ್ರ ಇಲ್ಲ. ಗೋಪಾಲ್ಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಪಾಲ್ಪುರದಲ್ಲಿ ನಮ್ಮ ಶ್ರೀಶಕ್ತಿ ಒಕ್ಕೂಟದ ವಾರ್ಷಿಕ ಸಭೆಯನ್ನು ಇಟ್ಕೊಂಡಿದ್ವಿ. ಅದರ ಜೊತೆಗೆ ಏನು SLC ಮತ್ತು PUCಯಲ್ಲಿ ಹೆಚ್ಚಿನ ಅಂಕವನ್ನು ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಸಭೆಯನ್ನು ಸಹ ನಾವು ಇಟ್ಕೊಂಡಿದ್ದೀವಿ, ಪ್ರತಿಭಾ ಪುರಸ್ಕಾರವನ್ನು. ಅದರ ಜೊತೆಗೆ ಆರೋಗ್ಯದ ವಿಚಾರವಾಗಿ ಡಾಕ್ಟ್ರನ್ನು ಸಹ ಕರೆಸಿ ನಾವು ಮಾಹಿತಿಯನ್ನು. ಅದರ ಜೊತೆಗೆ ಕೆಲವೊಂದು ಏನು ಒಂದು ಕ್ಯಾನ್ಸರ್ ಬಗ್ಗೆ ಆಗಿರ್ಬೋದು, ಹೆಚ್ಚಿನ ಇವತ್ತಿನ ಸಂದರ್ಭದಲ್ಲಿ ಬರೀ ಆರೋಗ್ಯನೇ ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಡಾಕ್ಟ್ರನ್ನು ಸಹ ಕರೆಸಿ ನಾವು ಮಾತಾಡ್ಸಿದ್ದೇವೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಏನಂತಂದರೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರದ ಬಹಳ ಏನು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿದ್ದಾರೆ ಅದೇ ಒಂದು ಕೇಂದ್ರ ಬಿಂದು ಈ ಕಾರ್ಯಕ್ರಮದ್ದು. ಇವತ್ತು ನಮ್ಮ ವಿಧಾನಸಭಾ ಕ್ಷೇತ್ರದ ಯಲಹಂಕ ವಿಧಾನಸಭಾ ಕ್ಷೇತ್ರದ ಕೇಶವರಾಜಣ್ಣನವರು ನಾನು ಅವ್ರ ಹತ್ರ ಹೋಗಿ ಈ ಥರ ಒಂದು ಕಾರ್ಯಕ್ರಮ ಮಾಡೋಣ ಅಂದಾಗ ಬಹಳಷ್ಟು ಸಂತೋಷದಿಂದ ಒಪ್ಪಿಕೊಂಡು ಮಾಡಿ ಮೇಡಮ್, ನಾನು ನಿಮ್ಮ ಜೊತೆಗೆ ಇರ್ತೇನೆ ಅಂತ ಹೇಳಿ ಸಹಕಾರವನ್ನು ನೀಡಿದರು. ಹಾಗಾಗಿ ನಮ್ಮ ಗೋಪಾಲ್ಪುರ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಎಲ್ಲ ಊರಿನ ವಿದ್ಯಾರ್ಥಿಗಳನ್ನು ಕರೆದು ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದೇವೆ. ಮುಂದಿನ ದಿನದಲ್ಲೂ ಸಹ ಇದೊಂದೆಲ್ಲ ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಈಗ ಆಲ್ರೆಡಿ ಕುಕ್ನಳ್ಳಿಯಲ್ಲಿ ನಾವು ಮಾಡಿದ್ವಿ. ಅದೇ ರೀತಿ ಇವತ್ತು ನಾವು ಗೋಪಾಲ್ಪುರದಲ್ಲಿ ಸಹ ಮಾಡಿ ಮುಂದಿನ ದಿನದಲ್ಲೂ ಏನು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಯಾಕೆ ಅಂದರೆ ಇವತ್ತು ಪ್ರತಿಯೊಂದು ಇದರಲ್ಲೂ ಸಹ ಕಾಂಪಿಟೇಷನ್ ಆಗಿದೆ.
ಆಗಿನ ಕಾಲದಲ್ಲಿ 30-50 ತೊಗೊಂಡ್ರೆ ಸಾಕಾಗಿತ್ತು. ಬಟ್ ಇವತ್ತು ಭಾಳ ಕಾಂಪಿಟೇಷನ್ ಇರೋದ್ರಿಂದ 90 ಮೇಲೆ ಏನು ಮಕ್ಕಳುಗಳು ತೊಗೊಳ್ತಾ ಇದ್ದಾರೆ, ಅವ್ರಿಗೆ ಪ್ರೋತ್ಸಾಹವನ್ನು ಕೊಟ್ಟಾಗ ಇನ್ನೂ ಹೆಚ್ಚಿನ ಅಂಕಗಳನ್ನು ಗಳಿಸ್ಬೋದು ಅಂಥೇಳಿ ನಾವು ಈ ಥರ ಒಂದು ಪ್ರೋತ್ಸಾಹ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದರ ಜೊತೆಗೆ ಇವತ್ತು ನಮ್ಮ ಅಗ್ರಹಾರದ ನಮ್ಮ ಯಶಸ್ವಿನಿ ಅನ್ನೋ ಹುಡುಗಿ ಇಡೀ ರಾಜ್ಯಕ್ಕೆ 4th ರ್ಯಾಂಕ್ ಬಂದಿದ್ದಾಳೆ. ನಿಜವಾಗ್ಲೂ ಇದು ನಮ್ಮ ಪಂಚಾಯಿತಿಯಲ್ಲಿ ನಾವು ಹೆಮ್ಮೆ ಪಡುವಂಥ ವಿಚಾರ. ಅವಳಿ ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ನೀಟ್ಟು ಏನಂದರೆ ಅವ್ರಿಗೇನಾದರೂ ಸಹಕಾರ ಬೇಕು ಅಂತಂದರೆ ಖಂಡಿತವಾಗಿ ನಮ್ಮ ಕೇಶವರಾಜಣ್ಣ ಅವರು ಸಹಕಾರ ನೀಡೋಣ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ನೋಡಿ, ಅವರು ಏನು ಸೋತೆ ಅಂತೇನು ಅವ್ರ ಮನೇಲಿ ಉಳ್ಕೊಂಡಿಲ್ಲ. ಪ್ರತಿಯೊಂದು ಈ ರೀತಿ ಕ್ಷೇತ್ರದಲ್ಲಿ ಓಡಾಡ್ಕೊಂಡು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಕೆಲವರು ಸೋತು ಮನೇಲಿರ್ತಾರೆ, ಬಟ್ ಇವರು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಿಕೊಂಡು ಜನಗಳ ಮಧ್ಯ ಇಟ್ಕೊಂಡು ಅವರ ಕಷ್ಟ ಸುಖವನ್ನು ಕೇಳಿಕೊಂಡು ಅವ್ರ ಕೈಲಾದಷ್ಟು ಮಟ್ಟಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಅವರು ಈ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿಗೆ ಬೆಳೀಲಿ ಅಂತ ಹೇಳ್ತಾ ನಾನು ದೇವರಲ್ಲಿ ಕೇಳ್ಕೊಳ್ತೇನೆ. ಟೆಂತಲ್ಲಿ ನಾನು ರಾಜ್ಯಕ್ಕೆ ನಾನು ಅಪ್ಪನ ಹೆಸರು ಗಣೇಶ್, ಅವರ ಅಮ್ಮನ ಹೆಸರು ನಂದಿನಿ, ನಮ್ಮೂರು ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡಿದ್ರು. ನಾನು ಸ್ವಾಮಿ ವಿವೇಕಾನಂದರು ಬುಕ್ಸ್ ಎಲ್ಲ ಓದಿ ಇನ್ಸ್ಪೈರ್ ಆಗಿ ಮೋಟಿವೇಟ್ ಆಗಿ ಈ ಥರ ಓದೋಕ್ಕೆ ಆಯಿತು. ನಮಗೆ ತುಂಬ ಆರೋಗ್ಯ ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಸಿಕ್ತು. ಕಾರ್ಯಕ್ರಮದಲ್ಲಿ ಇದು ಪ್ರತಿಭಾ ಪುರಸ್ಕಾರ SLC PUC ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿದರು ಹಾಗೂ ಸನ್ಮಾನ ಮಾಡಿದ್ರು. ತುಂಬ ಖುಷಿಯಾಯಿತು, ಚೆನ್ನಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕೇಶವರಾಜ್ ಅವರು ಇದ್ದರು, ಅವರೇ ಪ್ರೋತ್ಸಾಹ ನೀಡಿದ್ದು ಹೀಗೆ ಮುಂದೆ ನೀಡಲಿ ಅಂತ ಆಶಿಸುತ್ತೇನೆ. ಈ ಸಂದರ್ಭದಲ್ಲಿ ಯಲಹಂಕ ಕಾಂಗ್ರೆಸ್ ಮುಖಂಡರಾದ ಬಿ ಕೇಶವರಾಜಣ್ಣ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಅಧ್ಯಕ್ಷರಾದ ವೀಣಾ ರಮೇಶ್ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.